ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಗಟ್ಟಿಯಾದ ಮನಸ್ಸು ಬೇಕು. ಆದರೆ ನೀವೆಲ್ಲ ಯಾಕೆ ಮನೆ ಒಳಗೆ ಹೋಗ್ಬೇಕು ಅನ್ಕೊತಿದ್ದೀರಾ ಅಂತೇಳಿ ಶ್ರುತಿ ಅವರು ಮತ್ತೆ ಅಗ್ನಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹೌದು, ಈಗಷ್ಟೇ ಬಿಗ್ ಬಾಸ್ ಕಡೆಯಿಂದ ಕಲರ್ಸ್ ಕನ್ನಡ ಕಡೆಯಿಂದ ಇನ್ನೊಂದು ಹೊಸ ಪ್ರೊಮೋ ಬಂದಿದೆ. ಆ್ಯಂಡ್ ಅದೇ ಅಗ್ನಿ ಪರೀಕ್ಷೆ, ಅದೇ 4 ಜನ ಜಡ್ಜಿಗಳು, ಆ್ಯಂಡ್ ಇದರಲ್ಲೇ 3 ಜನ ಲೇಡೀಸ್ಗಳು ಕಂಟೆಸ್ಟೆಂಟ್ ಆಗಿ ಅಂದರೆ ಅಗ್ನಿ ಪರೀಕ್ಷೆಗೆ ಬಂದಿದ್ದಾರೆ. ಅದರಲ್ಲಿ ಒಬ್ಬರನ್ನ ನೋಡಿರ್ತೀರ, ತುಂಬಾ ಇನ್ಸ್ಟಾಗ್ರಾಮಲ್ಲಿ ಕ್ರಿಂಜ್ ಕಂಟೆಂಟ್ ಮಾಡಿಕೊಂಡು ಅದೇ ನೈಟಿ ಹಾಕ್ಕೊಂಡು ಹುಚ್ಚುಚ್ಚಿರ್ತಾರೆ, ರೀಲ್ಸ್ ಮಾಡ್ತಾ ಇರ್ತಾರೆ. ಸುಮಾರು ಜನ ನೋಡಿರ್ತೀರ. ಇನ್ನು ಇಬ್ಬರು ಯಾರು ಅಂತ ಮೋಸ್ಟ್ಲಿ ಕಾಮನ್ ಪೀಪಲ್ ಅನ್ಸುತ್ತೆ. ಅದರಲ್ಲಿ ಒಬ್ಬರು ವಿನಯ್ ಗೌಡ ಅವ್ರಿಗೇನ ನೀವು ಜಡ್ಜ್ ಆಗೋದಕ್ಕೆ ನೀವು ಲಾಯಕಿ ಅಲ್ಲ, ನಿಮ್ಗೆ ಯೋಗ್ಯತೆನೇ ಇಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಒಬ್ಬರು ಕ್ರಿಂಜ್ ಕಂಟೆಂಟ್ ಏನು ಮಾಡ್ತಾರೆ, ಆ ಲೇಡಿ ಅಂತೂ ಸಂಗೀತ ಅವ್ರಿಗೆ ಅಡ್ಬಿದೆ ಮೇಡಮ್ ಅಂದರೆ ಗ್ರೀಟ್ ಮಾಡೋದು, ಏನು ನಮಸ್ಕಾರ ಅಂತ ಹೇಳೋದಕ್ಕೆ ಅಡ್ಬಿದೆ ಮೇಡಮ್ ಅಂತ ಹೇಳ್ತಾರೆ. ಅದಕ್ಕೆ ಸಂಗೀತ ಅವರು ಇಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಹೇಳಿದ್ದಾರೆ. ಅದಾದಮೇಲೆ ನಾನು ಪಕ್ಕ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಬಿಗ್ ಬಾಸ್ ಮನೆಯೊಳಗಡೆ ಹೋದರೆ, ಸೊ ನನ್ನಿಂದ ಜನ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಸಂಗೀತ ಅವರು ಕ್ರಿಂಜ್ ಕಂಟೆಂಟ್ ಮಾಡೋದು ನಿಮಗೆ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ ಅಂತ ಕೇಳಿದ್ರೆ, ಆಬ್ವಿಯಸ್ಲಿ ಹೌದು. ಕ್ರಿಂಜ್ ಕಂಟೆಂಟು ಇನ್ಸ್ಟಾಗ್ರಾಮಲ್ಲಿ ನೋಡೋರ್ಗೆ ಮಾತ್ರ ಓಕೆ, ಬಟ್ ಮನೆ ಒಳಗಡೆ ಕೂತ್ಕೊಂಡಿರೋಂಥ ಎಲ್ಲರೂ, ಯಾಕಂದರೆ ಬಿಗ್ ಬಾಸನ್ನು ಚಿಕ್ಕವರು ನೋಡ್ತಾರೆ, ದೊಡ್ಡವರು ನೋಡ್ತಾರೆ. ಈ ಥರದ ಕ್ರಿಂಜ್ ಕಂಟೆಂಟ್ಗಳನ್ನು ಬಿಗ್ ಬಾಸ್ ಒಳಗಡೆ ನೋಡೋದಕ್ಕೆ, ಅಂದರೆ ಒಂದು ದೊಡ್ಡ ಟಿ ವಿಲಿ ನೋಡೋದಕ್ಕೆ ಜನ ಕೂಡ ಇಷ್ಟಪಡಲ್ಲ. ಸೊ ಇದೇ ರೀಸನ್ಗೆ ಸಂಗೀತ ಅವರು ಇವರನ್ನು ರಿಜೆಕ್ಟ್ ಮಾಡ್ತಾರೆ. ಆ್ಯಂಡ್ ಇದಾದಮೇಲೆ ವಿನಯ್ ಗೌಡ ಅವರು ಅದೇ ಲೇಡಿಗೆ, ನಿಮ್ಮ ಕಂಟೆಂಟ್ನ ನಿಮ್ಮ ಮಗಳು ನೋಡ್ತಾಳ ಆ್ಯಂಡ್ ಅವಳು ಇದೇ ರೀತಿ ಮಾಡಿದ್ರೆ ನಿಮ್ಗೆ ಓಕೆನಾ, ಈ ರೀತಿ ಪ್ರಶ್ನೆಗಳನ್ನು ಆ ಲೇಡಿಗೆ ಕೇಳಿದ್ದಾರೆ. ಆ್ಯಂಡ್ ಕೊನೆಗೆ ಈ ಕ್ರಿಂಜ್ ಕಂಟೆಂಟ್ ಮಾಡೋ ಅಮುಕು ಡುಮ್ಕುನ ಹೇಗೆ ಅವ್ರು ರಿಜೆಕ್ಟ್ ಮಾಡಿದ್ರು, ಅದೇ ರೀತಿ ಈ ಲೇಡಿಯನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದು ಪ್ರೋಮೋದಲ್ಲಿ ಕ್ಲಿಯರಾಗಿ ಕಾಣಿಸ್ತದೆ. ಸೊ ಆ ಲೇಡಿ ಇಷ್ಟು ಹೇಳಿದ್ಮೇಲೆ ಅವರು ಬಿಗ್ ಬಾಸ್ ಸ್ಟೇಜಿಂದ ಆಚೆ ಹೋಗಿದ್ದಾರೆ. ಸೊ ಇಷ್ಟು ಈ ಒಂದು ಪ್ರೋಮೋದಲ್ಲಿ ಬಂದಿರೋದು. ಸೊ ಮೊನ್ನೆ ಬಂದಿರೋ ಪ್ರೋಮೋಗಿಂತ ಈ ಒಂದು ಪ್ರೋಮೋದಲ್ಲಿ ಜಡ್ಜಸ್ಗಳು ಮಾತಾಡಿರೋದು ಸ್ವಲ್ಪ ವ್ಯಾಲಿಡ್ ಪಾಯಿಂಟ್ ಇದೆ ಅಂತ ನನಗೆ ಅನ್ನಿಸ್ತು. ಸೊ ನಿಮಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.